ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನಿಫ್ಟಿ 32 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ 72 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 76 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಇದು ಫಿಯರ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು ಕರಿಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಆಗಿದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಇಂದ ಕಮ್ಮಿ ಇದ್ದಾರೆ. ಡೇಟಾ ಬುಲಿಶ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಡೇಟಾ ನಮಗೆ ಬುಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿನ್ನೆ ನಿಫ್ಟಿ 50 ಅಲ್ಲಿ ಏನಾಯ್ತು, ಡೇ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಬಹುದು, ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇದ್ರ ರಿಲೇಟೆಡ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಇದ್ರ ಮೇಲೆ ಹೇಗೆ ನೀವು ಟ್ರೇಡ್ ಮಾಡಬಹುದು ಅಂತ ಅಂದ್ಬಿಟ್ಟು. ಅದೇ 5 ಮಿನಿಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ನೋಡಿ, 5 ಮಿನಿಟ್ಸ್ ಅಲ್ಲಿ ನಿಮಗೆ ಅಬ್ಸರ್ವ್ ಮಾಡಿ. 5 ಮಿನಿಟ್ಸ್ ಅಲ್ಲಿ ಏನಾಯ್ತು, ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇತ್ತು, ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇತ್ತು. ಕೊನೆಯಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಒಂದು ಸ್ಟ್ರಾಂಗ್ ಫಾಲ್ ಬಂದಿದ್ನ ನೋಡಬಹುದು. ನಂತರದಲ್ಲಿ 24,800 ಈ ಪ್ರೈಸ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಮಾರ್ಕೆಟ್ ನ ಅಬ್ಸರ್ವ್ ಮಾಡಬಹುದು. 24,740 ಮೇಲ್ಗಡೆ ಕ್ಲೋಸ್ ಆಗಿರೋದು ಡೇಟಾ ಬುಲ್ಲಿಶ್ ಆಗಿದೆ ಅಂತ ಹೇಳ್ಬಹುದು. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ದೋಜಿ ಕೈಂಡ್ ಆಫ್ ಕ್ಯಾಂಡಲ್ ಬಂದಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇನ್ನು ಸೆಕ್ಟರಲ್ ಇಂಡಿಸಸ್ ಬರೋದಾದ್ರೆ ನಿಫ್ಟಿ ಐಟಿ ನೋಡಿ ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ಮತ್ತು ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ, ಮತ್ತು ಮೆಟಲ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಿಫ್ಟಿ ಆಟೋ ಸೆಕ್ಟರ್ ನ ಅಬ್ಸರ್ವ್ ಮಾಡಿ, 3% ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ಮಾರುತಿ ಸುಜುಕಿ ಶೇರ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಿರೋದನ್ನ ನೀನೆ ನೋಡಬಹುದು. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದ್ರೆ 1750 ಕಂಪನಿಗಳು ಪಾಸಿಟಿವ್ ಆಗಿದೆ. ಸೊ ಸೆಂಟಿಮೆಂಟ್ ಬುಲಿಶ್ ಆಗಿದೆ. ಇನ್ನು ಇವತ್ತು ಎಕ್ಸ್ಪೈರಿ ಇರೋದನ್ನ ನೀವು ಗೊತ್ತಿರಬಹುದು. ನಿಫ್ಟಿ 50 ಇವತ್ತು ಎಕ್ಸ್ಪೈರಿ 9ನೇ ತಾರೀಕು ಸೆಪ್ಟೆಂಬರ್ 2025 ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ ನಿಮಗೆ. ನಂತರದಲ್ಲಿ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬುಲ್ಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ಕರಿಬಹುದು ನಾವಿದನ್ನ. ಇನ್ನು ನಾವು PCR ರೇಷಿಯೋಗೆ ಬರೋದಾದ್ರೆ PCR ರೇಷಿಯೋ 0.8 ಇದೆ, ನಮಗೆ ನ್ಯೂಟ್ರಲ್ ಡೇಟಾ. ನಂತರದಲ್ಲಿ ಹೆಚ್ಚು ಬದಲಾವಣೆ ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡೋಣ. ನೋಡಿ, 24,700 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ನೋಡಿ, 24,700, ನಂತರದಲ್ಲಿ 24,600, ನಂತರದಲ್ಲಿ 24,500. ಸೊ ನಾವು 24,700 ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಝೋನ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳಿದ್ರೆ 24,900 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಇವತ್ತು. ನೋಡೋಣ ಹೇಗೆ ಏನ್ ಇರ್ಬೇಕು ನಮ್ಮ ಇಂಟ್ರಾಡೇ ಪ್ಲಾನ್ ಅಂತ ಅನ್ಬಿಟ್ಟು. ನಂತರದಲ್ಲಿ FIDI ಆಕ್ಟಿವಿಟಿ ನೋಡಿ, FIDI ಆಕ್ಟಿವಿಟಿಯಲ್ಲಿ ನಿಮಗೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 2,169 ಕೋಟಿ ಅಷ್ಟು ಸೆಲ್ ಮಾಡಿದ್ದಾರೆ. DIS 3,014 ಕೋಟಿ ಅಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಸೊ ನೆಟ್ ಅಂತ ಹೇಳೋದಾದ್ರೆ 820 ಕೋಟಿ 850 ಕೋಟಿ ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಬುಲ್ಲಿಶ್ ಡೇಟಾ. ನಂತರದಲ್ಲಿ F&O ಸೆಗ್ಮೆಂಟ್ ಬರೋದಾದ್ರೆ ನೋಡಿ, ಕ್ಯಾಶ್ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS ನ್ಯೂಟ್ರಲ್ ಆಗಿ ಬೈ ಮಾಡಿದ್ದಾರೆ, ಆದ್ರೆ ಬೈ ಆಗಿದೆ. ನಂತರದಲ್ಲಿ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 1,262 ಕೋಟಿ ಅಷ್ಟು ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಡೇಟಾ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಒಂದು ಟೆಂಪರರಿ ಅಪ್ಸೈಡ್ ರ್ಯಾಲಿ ಬರೋ ಚಾನ್ಸಸ್ ಇದೆ, ಬುಲ್ಲಿಶ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ಇವತ್ತು ಪ್ರಿಡಿಕ್ಟ್ ಮಾಡಬಹುದು ನಿಮಗೆ. ಸೊ ಇವತ್ತು ಮಾರ್ಕೆಟ್ ವೆಲಟಾಲಿಟಿ ಆಗೋ ಚಾನ್ಸಸ್ ಇದೆ, ಎಸ್ಪೆಷಲಿ ಇವತ್ತು ನಮಗೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ. ನಂತರದಲ್ಲಿ US ಫ್ಯೂಚರ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ನೋಡಿ, US 30, US 500 ಮತ್ತು US ಟೆಕ್ 100 ನ ನೋಡಿ, ಮೂರು ಕೂಡ ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ ಇದೆ. ಇನ್ನು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ ಡೋ ಜೋನ್ಸ್, S&P 500 ಮತ್ತು ನಾಸ್ಟಾಕ್ ಮೂರನ್ನು ಅಬ್ಸರ್ವ್ ಮಾಡಿ, ಮೂರು ಪಾಸಿಟಿವ್ ಆಗಿದೆ, ಡೇಟಾ ಬುಲ್ಲಿಶ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಕೂಡ ನಮಗೆ ಮೂರನ್ನು ಪಾಸಿಟಿವ್ ಆಗಿರೋದು ಡೇಟಾ ಬುಲ್ಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಕಾಯ್ ಇವಾಗ ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಿಕಾಯ್ ಇವತ್ತು ಕೂಡ 1% ಪಾಸಿಟಿವ್ ಆಗಿದೆ. ಹ್ಯಾಂಗ್ ಸ್ಯಾಂಗ್ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು ನೀವು ಅಬ್ಸರ್ವ್ ಮಾಡಬಹುದು. ಕಾಸ್ಪಿ ಕೂಡ ಪಾಸಿಟಿವ್ ಆಗಿದೆ, ಆಯ್ತಾ. ಸೊ ಡೇಟಾ ನಮಗೆ ಬುಲ್ಲಿಶ್ ಬಂದಿದೆ. ನಂತರದಲ್ಲಿ ADRs ನ ಅಬ್ಸರ್ವ್ ಮಾಡಿ, ADRs ಕೂಡ ನಮಗೆ 5 ADRs ಕೂಡ ನಮಗೆ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಅಲ್ವಾ. ಸೊ ಇವತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮೊದಲು ಮಾರ್ಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳಿ. 24,885 ಮೊದಲನೇ ರೆಸಿಸ್ಟೆನ್ಸ್ ಮತ್ತು 24,980 ನಮ್ಮ ಎರಡನೇ ರೆಸಿಸ್ಟೆನ್ಸ್, ಮತ್ತು 25,021 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 24,751 ನಮ್ಮ ಮೊದಲನೇ ಸಪೋರ್ಟ್, 24,621 ನಮ್ಮ ಎರಡನೇ ಸಪೋರ್ಟ್, ಮತ್ತು 24,535 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತು ಏನಿರ್ಬೇಕಪ್ಪ ನಿಮ್ ಪ್ಲಾನ್ಸ್ ಅಂತ ಕೇಳಿದ್ರೆ, ಪ್ಲಸ್ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. R1 ಮತ್ತೆ S2 ಇದೆ ಅಲ್ವಾ, ಈ S2 ನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವೆರಡು ಝೋನ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಇದ್ರೆ
ಇವತ್ತು ಎಸ್ಪೆಷಲಿ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟ್ ಇವತ್ತು ವೆಲೆಟಾಲಿಟಿ ಆಗೋ ಚಾನ್ಸಸ್ ಇದೆ. ಸೊ ಬಿಗಿನಿಂಗ್ ಅಲ್ಲಿ ಇವತ್ತು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ. ನೀವು ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಬಹುದು. ಗಿಫ್ಟ್ ನಿಫ್ಟಿ ನಿಮಗೆ ನೋಡಿ ಗ್ಯಾಪ್ ಅಪ್ ತೋರಿಸ್ತಾ ಇದೆ. ಗ್ಯಾಪ್ ಅಪ್ ಅಬ್ಸರ್ವ್ ಮಾಡಬಹುದು. ಸೊ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆಗಿ ಒಂದು ಬುಲ್ಲಿಶ್ ರ್ಯಾಲಿ ಮಾಡೋ ಚಾನ್ಸಸ್ ಇದೆ. 24,900 ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ 24,700 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋದಿದೆ. ಸೊ ಇವತ್ತು ಮಾರ್ಕೆಟ್ ಡೇಟಾ ಬಂದ್ಬಿಟ್ಟು ಬುಲ್ಲಿಶ್ ಆಗಿದೆ. ಸೊ ಒಂದು ಬುಲ್ಲಿಶ್ ರ್ಯಾಲಿ ಬರ್ಬೋದು. ಆದರೆ 24,900 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನೋದನ್ನ ಮರಿಬೇಡಿ. ಸೊ ಇವತ್ತು ನಿಫ್ಟಿ 50 ಹೊಸದಾಗಿ ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಸೊ ಇವತ್ತು ಮಾರ್ಕೆಟ್ ವೆಲೆಟಾಲಿಟಿ ಆಗಿರೋ ಚಾನ್ಸಸ್ ಇದೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.